ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. PU ಬೋರ್ಡ್ನಿಂದ ಒಂದು ಹೊಸ ನೋಟಿಫಿಕೇಷನ್ ಬಂದಿದೆ. ಯಾರು PUC ಫಸ್ಟ್ ಇಯರ್ ವಿದ್ಯಾರ್ಥಿಗಳಾಗಿದ್ದರೆ ಅವರು ಪರೀಕ್ಷೆಯಲ್ಲಿ ಪಾಸ್ ಅಂತ ಮೊದಲು ಹೊರಡಿಸಲಾಗಿತ್ತು ಆದೇಶ. ಬಟ್ ಈಗ ಅಲ್ಲಿ ಸ್ವಲ್ಪ ಬದಲಾವಣೆ ಮಾಡಲಾಗಿದೆ. ನಮಗೆ ಅಸೈನ್ಮೆಂಟ್ ನೀಡೋದ್ರ ಮೂಲಕ ಮತ್ತು ಆಮೇಲೆ ಯಾರಿಗೆ ಪ್ರಾಯೋಗಿಕ ಪರೀಕ್ಷೆ ಇರುತ್ತೆ ಅದರಲ್ಲಿ ತೆಗೆದುಕೊಂಡಿರೋಂಥ ಅಂಕಗಳ ಕೊಡೋದ್ರ ಮೂಲಕ ನಿಮಗೆ ಫಲಿತಾಂಶ ನೀಡಲು ಕರ್ನಾಟಕ ಸರ್ಕಾರ ಅಂದರೆ PU ಬೋರ್ಡ್ ನಿರ್ಧಾರ ಮಾಡಿದೆ. ಯಾಕೆಂದರೆ ನಿಮಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕಾಗಿ ನಿಮಗೆ ಅಲ್ಲಿ ಬೇಕಾಗುತ್ತೆ. ಸೊ ಆ ಕಾರಣದಿಂದ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಅದಕ್ಕಾಗಿ ನಿಮಗೆ ಕಂಪಲ್ಸರಿ ಅಸೈನ್ಮೆಂಟ್ ಬರೀಬೇಕಾಗಿದೆ. ಪ್ರತಿಯೊಂದು ಸಬ್ಜೆಕ್ಟ್ಗೆ 2 ಅಸೈನ್ಮೆಂಟ್ ಇರುತ್ತೆ. ಅಂದರೆ ಮಾಡಲ್ ಕ್ವಶನ್ ಪೇಪರ್ಸ್ ಕೊಟ್ಟಿರ್ತಾರೆ, 2 ಕ್ವಶನ್ ಪೇಪರ್ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ. ಸೊ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಸೊ ನಿಮಗೆ ಕೆಲವು ನಿಗದಿಯಾದಂಥ ಒಂದು ಸಮಯ ಇದೆ, ಅದನ್ನು ಸಹ ನಿಮಗೆ ಹೇಳ್ಕೊಡ್ತೇನೆ. ಸೊ ಅದರೊಳಗಡೆ ನಿಮಗೆ ನೀವು ಸೊಲ್ಯೂಷನ್ನ ಬರೆದು ನಿಮ್ಮ ಸಬ್ಜೆಕ್ಟ್ ಟೀಚರ್ಸಿಗೆ ಅದನ್ನು ರವಾನಿಸಬೇಕಾಗುತ್ತೆ. ಸೊ ನಂತರ ಅವರು ಅದನ್ನು ಆನ್ಲೈನ್ ಇವಾಲ್ಯೂಯೇಷನ್ ಮಾಡ್ಕೊಳ್ತಾರೆ. ಅದರ ಬೇಸ್ ಮೇಲೆ ನಿಮಗೆ ಇಲ್ಲಿ ಅಂಕಗಳನ್ನು ನೀಡಲಾಗುತ್ತೆ. ಸೊ ಡೀಟೇಲಾಗಿ ಯಾವೆಲ್ಲ ಅಂಕಗಳನ್ನು ಯಾವ ರೀತಿ ನಿಮಗೆ ಕೊಡ್ತಾರೆ, ಯಾವ ರೀತಿ ಪ್ರೊಸೀಜರ್ ಇದೆ ಬೇಕಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿದರೆ ಅದ್ರ ಮೇಲೆ ಡೀಟೇಲ್ ವೀಡಿಯೋ ನಾನು ನಮಗೆ ಮಾಡಿ ಹೇಳ್ಕೊಟ್ಟಿರ್ತೇನೆ. ಸೊ ಈಗ ನೋಡೋಣ ಅಸೈನ್ಮೆಂಟ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕಂತ. ಸೊ ಫಸ್ಟ್ ಆಫ್ ಆಲ್ ನಾನು ತೋರಿಸ್ತಿರುವ ಹಾಗೆ ನಿಮಗೆ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ. pue.kar.nic.in ಅಂತ ಈ ರೀತಿ ಟೈಪ್ ಮಾಡಿ. ಸೊ ನಂತರ ನಿಮಗೆ ಹೋಮ್ ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು PUC ಫಸ್ಟ್ ಇಯರ್ ಅಸೈನ್ಮೆಂಟ್ ಅಂತ ಇದೆ ನೋಡಿ. ಸೊ ಇದರ ಮೇಲೆ ನಾನು ತೋರಿಸ್ತಾ ಇದ್ದೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ಈ ರೀತಿ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಏನು ಸಬ್ಜೆಕ್ಟ್ ಇದು ಸೈನ್ಸ್ ಇದ್ದರೆ ಸೈನ್ಸ್ ಸಬ್ಜೆಕ್ಟನ್ನು ನೀವು ಸೆಲೆಕ್ಟ್ ಮಾಡಿ ನೀವು ಮಾಡೆಲ್ ಪೇಪರ್ಸ್ ಡೌನ್ಲೋಡ್ ಮಾಡ್ಕೊಳ್ಬೋದು. ನಂತರ ಅದರ ತಕ್ಕ ಹಾಗೆ ಉತ್ತರ ಬರೆದು PDF ಕನ್ವರ್ಟ್ ಮಾಡಿ. ಯಾರಿಗೆ PDF ಕನ್ವರ್ಟ್ ಮಾಡೋಕ್ಕೆ ಬರೋದಿಲ್ಲೋ ದಯವಿಟ್ಟು ನನಗೆ ಹೇಳಿ, ಅದರ ಮೇಲೂ ಸಹ ಒಂದು ವಿಡಿಯೋ ಮಾಡಿ ಯಾವ ರೀತಿ ನೀವು ಆನ್ಸರ್ನ ಬರೆದು PDF ರೂಪದಲ್ಲಿ ಕನ್ವರ್ಟ್ ಮಾಡಿ ನೀವು ನಿಮ್ಮ ಟೀಚರ್ಸ್ಗಳಿಗೆ ಕಳಿಸ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಓಕೆ, ಈ ರೀತಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಮತ್ತು ಡೀಟೇಲ್ ಇನ್ಫಾರ್ಮೇಷನ್ ಬೇಕು, ಯಾವ ರೀತಿ ಇವಾಲ್ಯೂಯೇಷನ್ ಆಗುತ್ತೆ, ಯಾವ ರೀತಿ ನಿಮಗೆ ಪರ್ಸೆಂಟೇಜ್ ಕೊಡಲಾಗುತ್ತೆ, ಮತ್ತು ಯಾವ ರೀತಿ ಇಮೇಜಸ್ನ ನಿಮಗೆ PDF ಕನ್ವರ್ಟ್ ಯಾವ ರೀತಿ ಮಾಡಬೇಕನ್ನೋದನ್ನು ಬೇಕಾಗಿತ್ತು ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ಅದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿರ್ತೇನೆ. ಮತ್ತು PUC ಈಗ ಏನು ಫಸ್ಟ್ ಇಯರ್ ಮುಗೀತು, ನಂತರ ಏನು ಸೆಕೆಂಡ್ ಇಯರ್ ಏನು ಹೋಗ್ತಿರೋ ಅಂಥ ವಿದ್ಯಾರ್ಥಿಗಳಿಗಾಗಿ, ಸೈನ್ಸ್ ವಿದ್ಯಾರ್ಥಿಗಳಿಗಾಗಿ ರೆಗ್ಯುಲರ್ ಒಂದು ವೇಳೆ ಲೈವ್ ಕ್ಲಾಸಸ್, ಆನ್ಲೈನ್ ಲೈವ್ ಕ್ಲಾಸಸ್ ಬೇಕಾಗಿತ್ತು ಅಂದರೂ ಸಹ ನಾನು ತೋರಿಸ್ತಿರುವಂಥ ನಂಬರಿಗೆ ವಾಟ್ಸಪ್ ಮಾಡಿ. ಓಕೆ, ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.